ಈಗಾಗಲೇ ರಾಜ್ಯದಲ್ಲಿ ರೇಷನ್ ಕಾರ್ಡ್ ವಿಚಾರವಾಗಿ ನಾನಾ ರೀತಿಯ ಗೊಂದಲ ಇದೆ. ಈ ಮಧ್ಯೆ ಸಚಿವರು ಹೇಳ್ತಾ ಇರುವಂತಹ ಹೇಳಿಕೆ ಬಿಪಿಎಲ್ ಕಾರ್ಡ್ ಅನ್ನ ಬಿಟ್ಕೊಡಿ ಅನುಕೂಲಸ್ಥರು ಆದಷ್ಟು ಬೇಗ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ರಿಮೈನಿಂಗ್ 3 ತಿಂಗಳ ದುಡ್ಡನ್ನ ಏನ್ ಕೊಡಬೇಕು, ಅದರ ಬದಲಿಗೆ ಅಕ್ಕಿನೇ ಕೊಡ್ತೀವಿ ಅಂತ ಸಚಿವರು ಹೇಳಿದ ವಿಚಾರ ಒಂದು ಕೂಡ ಇಲ್ಲಿ ನಾವು ಗಮನ ಹರಿಸಬೇಕು. ಸೊ ಹಣ ಬರುತ್ತಾ ಅಥವಾ ಅಕ್ಕಿನೇ ಕೊಡ್ತಾರಾ? ಈ ರಾಜ್ಯದಲ್ಲಿ ಇದೇ ವಿಚಾರವಾಗಿ ಜನರಿಗೆ ಗೊಂದಲ ಇದೆ. ಅದ್ರ ಬಗ್ಗೆ ಕ್ಲಿಯಾರಿಟಿ ಕೊಡೋದಾದ್ರೆ ಎಸ್ ಶ್ರೀಪಾದ್ ಪಾಟೀಲ್, ಸದ್ಯ ಏನು ಕಾಂಗ್ರೆಸ್ ಸರ್ಕಾರ ಹಿಂದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ 10 kg ಅಕ್ಕಿ ಕೊಡುವಂತಹ ಒಂದು ನಿರ್ಧಾರ ಏನಿತ್ತು ಅದು ಈಗ ಸಾಕಾರ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಹಿಂದೆ ಅಕ್ಕಿ ಪೂರೈಕೆ ಸಮರ್ಪಕವಾಗಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಆ ಬದಲಾಗಿ 5 kg ಅಕ್ಕಿ ಜೊತೆಗೆ 5 kg ಹಣವನ್ನು ಅಕ್ಕಿಯ ಬದಲಾಗಿ ಹಣವನ್ನು ಕೊಡ್ತಾಯಿದ್ರು. ಆದರೆ ಇದೀಗ 10 kgಗೆ ಪೂರ್ತಿ ಅಕ್ಕಿಯನ್ನು ಕೊಡೋದಕ್ಕೆ ಈಗ ಸದ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಕುರಿತಂತೆ ಈಗ ಅಧಿಕೃತವಾಗಿ ಸರ್ಕಾರ ಕೂಡ ಇವತ್ತು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಎರಡು ರೀತಿಯಲ್ಲಿ ಅಂದರೆ ಒಂದು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ 2 ವಿಚಾರಗಳನ್ನು KH ಮುನಿಯಪ್ಪ ಅವರು ಹೇಳ್ತಾರೆ. ಒಂದು, ಏನು ಕಳೆದಂತೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳ ಬಾಕಿ 5 kg ಅಕ್ಕಿಯ ಹಣ ಏನಿತ್ತು ಅದು ಈವರೆಗೂ ಕೂಡ ಬಂದಿಲ್ಲ. ಸೊ ಈ ಹಣವನ್ನು ಇದರ ಏನಿದೆ ಇದನ್ನು ಕೂಡ ನೇರವಾಗಿ DBT ಮೂಲಕವೇ ಹಣವನ್ನು ಹಾಕ್ತೇವೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಒಂದು. ಮತ್ತೊಂದು ಕಡೆ ಈಗ ಮುಂದೆ ಅಂದರೆ ಈ ತಿಂಗಳು ಫೆಬ್ರವರಿ ಏನಿದೆ ಈ ತಿಂಗಳಿಗೆ ಅನ್ವಯ ಆಗುವಂತೆ 10 kg ಅಕ್ಕಿಯನ್ನು ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥ. ಅದು ಈ ತಿಂಗಳ ಅಂತ್ಯದೊಳಗಡೆಗೆ ನೇರವಾಗಿ ಗೋಡನ್ಗಳಿಂದ ಅಕ್ಕಿಗಳು ಸಮರ್ಪಕವಾಗಿ ಪೂರೈಕೆ ಆಗುತ್ತೆ. ಸೊ ಇವತ್ತಿನಿಂದ 10 kg ಅಕ್ಕಿ ಅಂದರೆ ಈ ತಿಂಗಳಿಂದನೇ ಫಲಾನುಭವಿಗಳಿಗೆ ಸಿಗುತ್ತೆ. ಸುಮಾರು 4.5 ಕೋಟಿಯಷ್ಟು ಇರತಕ್ಕಂಥ ಫಲಾನುಭವಿಗಳಿಗೆ ಅಕ್ಕಿಯನ್ನು ಪೂರೈಕೆ ಮಾಡೋದಕ್ಕೆ ತಲಾ 10 kg ಪೂರೈಕೆ ಮಾಡೋದಕ್ಕೆ ಸರ್ಕಾರ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿರ್ತಕ್ಕಂಥದ್ದು. ಈ ಕುರಿತಂತೆ ಈಗಾಗಲೇ ಕೇಂದ್ರ ಆಹಾರ ನಿಗಮ ಏನಿದೆ ಆಹಾರ ನಿಗಮದಿಂದಲೂ ಕೂಡ ಒಂದು ಸ್ಪಷ್ಟೀಕರಣವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ 2 ವರ್ಷವೂ ಕೂಡ ಅಂದರೆ ಮುಂಬರುವಂಥ 2 ವರ್ಷದ ವರೆಗೂ ಕೂಡ 22 ರೂಪಾಯಿ ಅಂತ ಏನು ಅಕ್ಕಿ ಕೊಡ್ತಿದ್ರು ಇದೇ ದರಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ KH ಮುನಿಯಪ್ಪ ಅವರು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಒಂದು ಕಡೆ. ಮತ್ತೊಂದು ಕಡೆ ಏನು APL ಇರ್ತಕ್ಕಂಥ ಅಂದರೆ ಕೆಲ ಶ್ರೀಮಂತ ವರ್ಗದವರು ಕೂಡ ಈ BPL ಕಾರ್ಡ್ಗಳನ್ನು ಹೊಂದಿದ್ದಾರೆ. ಇವರು ಎಲ್ಲ ಒಂದು ಕಡೆ ಬಡ ವರ್ಗದವರಿಗೆ BPL ಏನಿದ್ರು ಬಿಲೋ ಪ್ರಾವರ್ಟಿ ಲೈನ್ ಇರ್ತಕ್ಕಂಥವ್ರು ಅವರ ಯೋಜನೆಗಳನ್ನು ಅಕ್ಕಿ ಇರ್ಬೋದು, ರೇಷನ್ ಇರ್ಬೋದು, ಅದ್ರ ಹೊರತಂತೆ ಸರ್ಕಾರದ ಕೆಲ ಯೋಜನೆಗಳನ್ನು ಕೂಡ ಅವರು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಸರ್ಕಾರಕ್ಕೆ ಎಲ್ಲ ಒಂದು ರೀತಿಯಲ್ಲಿ ಮತ್ತೊಂದಷ್ಟು ಹೊರೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಕೊಡ್ತಿರ್ತಕ್ಕಂಥ ಉಚಿತ ಯೋಜನೆಗಳ ಜೊತೆಗೆ 5 kg ಅಕ್ಕಿಯ ಜೊತೆ ಅದು ಕೂಡ ಹೊರೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಸರ್ಕಾರ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಸಚಿವರಾದ KH ಮುನಿಯಪ್ಪ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾರೆಲ್ಲ APL ಇರ್ತಕ್ಕಂಥವರೆಲ್ಲ ಕೂಡ BPL ಕಾರ್ಡನ್ನು ಹೊಂದಿದ್ರೆ ಅವರೆಲ್ಲರೂ ಕೂಡ ವಾಪಸ್ಸನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಇಲ್ಲದೆ ಹೋದರೆ ದಂಡವನ್ನು ಹಾಕುವಂತಹ ದಿನಗಳು ಕೂಡ ಹತ್ರ ಆಗ್ಬೋದು ಅಂತಕ್ಕಂಥ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಇದೇ ಕುರಿತಂತೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥ KH ಮುನಿಯಪ್ಪ ಅವರು ಸದ್ಯದಲ್ಲೇ ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಅಧಿಕಾರಿಗಳ ಸಭೆಯಲ್ಲಿ ಒಂದಷ್ಟು ಪರಿಷ್ಕರಣೆ ಮಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಯಮಾವಳಿಗಳು, ರೂಪುರೇಷೆಗಳು ಹಾಗೆ ಒಂದಷ್ಟು ಮಾನದಂಡಗಳನ್ನು ರೂಪಿಸೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಯಾರೆಲ್ಲ ಶ್ರೀಮಂತ ವರ್ಗದವರು BPL ಕಾರ್ಡನ್ನು ಹೊಂದಿದ್ದಾರೆ ಅವರಿಗೆ ಈಗ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕಾರ್ಡ್ಗಳನ್ನು ವಾಪಸ್ ಕೊಡಲೇಬೇಕಾಗುತ್ತೆ. ಸರ್ಕಾರ ಕೂಡ ಈಗ ಆ ನಿಟ್ಟಿನಲ್ಲೇ ಈಗ ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಸದ್ಯ ಮುಂದೆ ಸರ್ಕಾರ ಯಾವೆಲ್ಲ ಮಾನದಂಡಗಳನ್ನು ಹಾಕತ್ತೆ ಆಗಿದ್ರೆ BPL ಕಾರ್ಡ್ಗಳಿಗೆ ಅಂತಕ್ಕಂಥದ್ದು ಕೂಡ ಕುತೂಹಲ ಇರ್ತಕ್ಕಂಥ. ಯಾಕೆಂತಂದರೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಏನು ಸರ್ಕಾರ ಭರಿಸ್ತಾ ಇದೆ ಹಣವನ್ನು ಅದೆಲ್ಲವೂ ಕೂಡ ಈಗ ಅಂದರೆ ಹೆಚ್ಚುವರಿಗೆ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಹೊರೆನೇ ಆಗ್ತಾ ಇರ್ತಕ್ಕಂಥ. ಸೊ ಹೀಗಾಗಿ BPLನಿಂದ ಒಂದಷ್ಟು ಜನ ಹೊರಗಡೆ ಇಟ್ಟಿದೆ. ಆದರೆ ಅವರು ಕೇವಲ ಅನ್ನಭಾಗ್ಯಕ್ಕೆ ಅಷ್ಟೇ ಸೀಮಿತ ಆಗೋದಿಲ್ಲ. ಉಳಿದಂತೆ ಬೇರೆ ಬೇರೆ ಯೋಜನೆಗಳು ಸರ್ಕಾರದಿಂದ ಪಡೆದಿರ್ತಕ್ಕಂಥ ಯಾವೆಲ್ಲ ಯೋಜನೆಗಳು ಪಡಿತಿದ್ದಾವೆ ಈ BPL ಪ್ರಾವರ್ಟಿ ಲೈನ್ ಏನಿದೆ ಅದು ಆ ವ್ಯಾಪ್ತಿನಲ್ಲಿ ಬರ್ತಕ್ಕಂಥವ್ರು ಅದನ್ನು ಒಂದು ಭಾಗವಾಗಿ ಅದನ್ನು ಕೂಡ ಉಳಿತಾಯವನ್ನು ಮಾಡೋದಕ್ಕೂ ಕೂಡ ಸರ್ಕಾರ ಆ ನಿಟ್ಟಿನಲ್ಲಿ ಕೂಡ ಯೋಚನೆಯನ್ನು ಮಾಡಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್ ಮುಂದಿನ ದಿನಗಳಲ್ಲಿ ಅಂದರೆ ಸದ್ಯದಲ್ಲಿ ಸಭೆಯನ್ನು ನಡೆಸಿ ಆ ಮಾನದಂಡಗಳನ್ನು ಏನು ಸಿದ್ಧಪಡಿಸುತ್ತೆ ಅದಾದ ನಂತರ ಖಂಡಿತವಾಗಲೂ ಕೂಡ ಎಷ್ಟು ಕಾರ್ಡ್ಗಳು ಇಲ್ಲಿ ಡಿಲೀಟ್ ಆಗುತ್ತೆ ಅಂದರೆ BPL ಇದ್ದಂಥವ್ರು ವಾಪಸ್ ಆಗ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಈಗಾಗಲೇ ರಾಜ್ಯದಲ್ಲಿ ರೇಷನ್ ಕಾರ್ಡ್ ವಿಚಾರವಾಗಿ ನಾನಾ ರೀತಿಯ ಗೊಂದಲ ಇದೆ. ಈ ಮಧ್ಯೆ ಸಚಿವರು ಹೇಳ್ತಾ ಇರುವಂತಹ ಹೇಳಿಕೆ BPL ಕಾರ್ಡ್ ಅನ್ನ ಬಿಟ್ಕೊಡಿ ಅನುಕೂಲಸ್ಥರು ಆದಷ್ಟು ಬೇಗ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ರಿಮೈನಿಂಗ್ 3 ತಿಂಗಳ ದುಡ್ಡನ್ನ ಏನ್ ಕೊಡಬೇಕು, ಅದರ ಬದಲಿಗೆ ಅಕ್ಕಿನೇ ಕೊಡ್ತೀವಿ ಅಂತ ಸಚಿವರು ಹೇಳಿದ ವಿಚಾರ ಒಂದು ಕೂಡ ಇಲ್ಲಿ ನಾವು ಗಮನ ಹರಿಸಬೇಕು. ಸೊ ಹಣ ಬರುತ್ತಾ ಅಥವಾ ಅಕ್ಕಿನೇ ಕೊಡ್ತಾರಾ? ಈ ರಾಜ್ಯದಲ್ಲಿ ಇದೇ ವಿಚಾರವಾಗಿ ಜನರಿಗೆ ಗೊಂದಲ ಇದೆ. ಅದ್ರ ಬಗ್ಗೆ ಕ್ಲಿಯಾರಿಟಿ ಕೊಡೋದಾದ್ರೆ
ಎಸ್ ಶ್ರೀಪಾದ್ ಪಾಟೀಲ್, ಸದ್ಯ ಏನು ಕಾಂಗ್ರೆಸ್ ಸರ್ಕಾರ ಹಿಂದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ 10 kg ಅಕ್ಕಿ ಕೊಡುವಂತಹ ಒಂದು ನಿರ್ಧಾರ ಏನಿತ್ತು ಅದು ಈಗ ಸಾಕಾರ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಹಿಂದೆ ಅಕ್ಕಿ ಪೂರೈಕೆ ಸಮರ್ಪಕವಾಗಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಆ ಬದಲಾಗಿ 5 kg ಅಕ್ಕಿ ಜೊತೆಗೆ 5 kg ಹಣವನ್ನು ಅಕ್ಕಿಯ ಬದಲಾಗಿ ಹಣವನ್ನು ಕೊಡ್ತಾಯಿದ್ರು. ಆದರೆ ಇದೀಗ 10 kg ಪೂರ್ತಿ ಅಕ್ಕಿಯನ್ನು ಕೊಡೋದಕ್ಕೆ ಈಗ ಸದ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಕುರಿತಂತೆ ಈಗ ಅಧಿಕೃತವಾಗಿ ಸರ್ಕಾರ ಕೂಡ ಇವತ್ತು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಎರಡು ರೀತಿಯಲ್ಲಿ ಅಂದರೆ ಒಂದು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳನ್ನು KH ಮುನಿಯಪ್ಪ ಅವರು ಹೇಳ್ತಾರೆ. ಒಂದು, ಏನು ಕಳೆದಂತೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳ ಬಾಕಿ 5 kg ಅಕ್ಕಿಯ ಹಣ ಏನಿತ್ತು ಅದು ಈವರೆಗೂ ಕೂಡ ಬಂದಿಲ್ಲ. ಸೊ ಈ ಹಣವನ್ನು ಇದರ ಏನಿದೆ ಇದನ್ನು ಕೂಡ ನೇರವಾಗಿ DBT ಮೂಲಕವೇ ಹಣವನ್ನು ಹಾಕ್ತೇವೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಒಂದು. ಮತ್ತೊಂದು ಕಡೆ ಈಗ ಮುಂದೆ ಅಂದರೆ ಈ ತಿಂಗಳು ಫೆಬ್ರವರಿ ಏನಿದೆ ಈ ತಿಂಗಳಿಗೆ ಅನ್ವಯ ಆಗುವಂತೆ 10 kg ಅಕ್ಕಿಯನ್ನು ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥ. ಅದು ಈ ತಿಂಗಳ ಅಂತ್ಯದೊಳಗಡೆಗೆ ನೇರವಾಗಿ ಗೋಡನ್ಗಳಿಂದ ಅಕ್ಕಿಗಳು ಸಮರ್ಪಕವಾಗಿ ಪೂರೈಕೆ ಆಗುತ್ತೆ. ಸೊ ಇವತ್ತಿನಿಂದ 10 kg ಅಕ್ಕಿ ಅಂದರೆ ಈ ತಿಂಗಳಿಂದನೇ ಫಲಾನುಭವಿಗಳಿಗೆ ಸಿಗುತ್ತೆ. ಸುಮಾರು 4.5 ಕೋಟಿಯಷ್ಟು ಇರತಕ್ಕಂಥ ಫಲಾನುಭವಿಗಳಿಗೆ ಅಕ್ಕಿಯನ್ನು ಪೂರೈಕೆ ಮಾಡೋದಕ್ಕೆ ತಲಾ 10 kg ಅಷ್ಟು ಪೂರೈಕೆ ಮಾಡೋದಕ್ಕೆ ಸರ್ಕಾರ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿರ್ತಕ್ಕಂಥದ್ದು. ಈ ಕುರಿತಂತೆ ಈಗಾಗಲೇ ಕೇಂದ್ರ ಆಹಾರ ನಿಗಮ ಏನಿದೆ ಆಹಾರ ನಿಗಮದಿಂದಲೂ ಕೂಡ ಒಂದು ಸ್ಪಷ್ಟೀಕರಣವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ 2 ವರ್ಷವೂ ಕೂಡ ಅಂದರೆ ಮುಂಬರುವಂಥ 2 ವರ್ಷದ ವರೆಗೂ ಕೂಡ 22 ರೂಪಾಯಿ ಅಂತ ಏನು ಅಕ್ಕಿ ಕೊಡ್ತಿದ್ರು ಇದೇ ದರಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ KH ಮುನಿಯಪ್ಪ ಅವರು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಒಂದು ಕಡೆ. ಮತ್ತೊಂದು ಕಡೆ ಏನು APL ಇರ್ತಕ್ಕಂಥ ಅಂದರೆ ಕೆಲ ಶ್ರೀಮಂತ ವರ್ಗದವರು ಕೂಡ ಈ BPL ಕಾರ್ಡ್ಗಳನ್ನು ಹೊಂದಿದ್ದಾರೆ. ಇವರು ಎಲ್ಲ ಒಂದು ಕಡೆ ಬಡ ವರ್ಗದವರಿಗೆ BPL ಏನಿದ್ರು ಬಿಲೋ ಪ್ರಾವರ್ಟಿ ಲೈನ್ ಇರ್ತಕ್ಕಂಥವ್ರು ಅವರ ಯೋಜನೆಗಳನ್ನು ಅಕ್ಕಿ ಇರ್ಬೋದು, ರೇಷನ್ ಇರ್ಬೋದು, ಅದ್ರ ಹೊರತಂತೆ ಸರ್ಕಾರದ ಕೆಲ ಯೋಜನೆಗಳನ್ನು ಕೂಡ ಅವರು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಸರ್ಕಾರಕ್ಕೆ ಎಲ್ಲ ಒಂದು ರೀತಿಯಲ್ಲಿ ಮತ್ತೊಂದಷ್ಟು ಹೊರೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಕೊಡ್ತಿರ್ತಕ್ಕಂಥ ಉಚಿತ ಯೋಜನೆಗಳ ಜೊತೆಗೆ 5 kg ಅಕ್ಕಿಯ ಜೊತೆ ಅದು ಕೂಡ ಹೊರೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಸರ್ಕಾರ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಸಚಿವರಾದ KH ಮುನಿಯಪ್ಪ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾರೆಲ್ಲ APL ಇರ್ತಕ್ಕಂಥವರೆಲ್ಲ ಕೂಡ BPL ಕಾರ್ಡನ್ನು ಹೊಂದಿದ್ರೆ ಅವರೆಲ್ಲರೂ ಕೂಡ ವಾಪಸ್ಸನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಇಲ್ಲದೆ ಹೋದರೆ ದಂಡವನ್ನು ಹಾಕುವಂತಹ ದಿನಗಳು ಕೂಡ ಹತ್ರ ಆಗ್ಬೋದು ಅಂತಕ್ಕಂಥ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಇದೇ ಕುರಿತಂತೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥ KH ಮುನಿಯಪ್ಪ ಅವರು ಸದ್ಯದಲ್ಲೇ ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಅಧಿಕಾರಿಗಳ ಸಭೆಯಲ್ಲಿ ಒಂದಷ್ಟು ಪರಿಷ್ಕರಣೆ ಮಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಯಮಾವಳಿಗಳು, ರೂಪುರೇಷೆಗಳು ಹಾಗೆ ಒಂದಷ್ಟು ಮಾನದಂಡಗಳನ್ನು ರೂಪಿಸೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಯಾರೆಲ್ಲ ಶ್ರೀಮಂತ ವರ್ಗದವರು BPL ಕಾರ್ಡನ್ನು ಹೊಂದಿದ್ದಾರೆ ಅವರಿಗೆ ಈಗ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕಾರ್ಡ್ಗಳನ್ನು ವಾಪಸ್ ಕೊಡಲೇಬೇಕಾಗುತ್ತೆ. ಸರ್ಕಾರ ಕೂಡ ಈಗ ಆ ನಿಟ್ಟಿನಲ್ಲೇ ಈಗ ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಸದ್ಯ ಮುಂದೆ ಸರ್ಕಾರ ಯಾವೆಲ್ಲ ಮಾನದಂಡಗಳನ್ನು ಹಾಕತ್ತೆ ಆಗಿದ್ರೆ BPL ಕಾರ್ಡ್ಗಳಿಗೆ ಅಂತಕ್ಕಂಥದ್ದು ಕೂಡ ಕುತೂಹಲ ಇರ್ತಕ್ಕಂಥ. ಯಾಕೆಂತಂದರೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಏನು ಸರ್ಕಾರ ಭರಿಸ್ತಾ ಇದೆ ಹಣವನ್ನು ಅದೆಲ್ಲವೂ ಕೂಡ ಈಗ ಅಂದರೆ ಹೆಚ್ಚುವರಿಗೆ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಹೊರೆನೇ ಆಗ್ತಾ ಇರ್ತಕ್ಕಂಥ. ಸೊ ಹೀಗಾಗಿ BPLನಿಂದ ಒಂದಷ್ಟು ಜನ ಹೊರಗಡೆ ಇಟ್ಟಿದೆ. ಆದರೆ ಅವರು ಕೇವಲ ಅನ್ನಭಾಗ್ಯಕ್ಕೆ ಅಷ್ಟೇ ಸೀಮಿತ ಆಗೋದಿಲ್ಲ. ಉಳಿದಂತೆ ಬೇರೆ ಬೇರೆ ಯೋಜನೆಗಳಲ್ಲಿ ಸರ್ಕಾರದಿಂದ ಪಡೆದಿರ್ತಕ್ಕಂಥ ಯಾವೆಲ್ಲ ಯೋಜನೆಗಳು ಪಡಿತಿದ್ದಾವೆ ಈ BPL ಪ್ರಾವರ್ಟಿ ಲೈನ್ ಏನಿದೆ ಅದು ಆ ವ್ಯಾಪ್ತಿನಲ್ಲಿ ಬರ್ತಕ್ಕಂಥವ್ರು ಅದನ್ನು ಒಂದು ಭಾಗವಾಗಿ ಅದನ್ನು ಕೂಡ ಉಳಿತಾಯವನ್ನು ಮಾಡೋದಕ್ಕೂ ಕೂಡ ಸರ್ಕಾರ ಆ ನಿಟ್ಟಿನಲ್ಲಿ ಕೂಡ ಯೋಚನೆಯನ್ನು ಮಾಡಿರ್ತಕ್ಕಂಥ ಶ್ರೀಪಾದ್ ಪಟೇಲ್ ಮುಂದಿನ ದಿನಗಳಲ್ಲಿ ಅಂದರೆ ಸದ್ಯದಲ್ಲಿ ಸಭೆಯನ್ನು ನಡೆಸಿ ಆ ಮಾನದಂಡಗಳನ್ನು ಏನು ಸಿದ್ಧಪಡಿಸುತ್ತೆ ಅದಾದ ನಂತರ ಖಂಡಿತವಾಗಲೂ ಕೂಡ ಎಷ್ಟು ಕಾರ್ಡ್ಗಳು ಇಲ್ಲಿ ಡಿಲೀಟ್ ಆಗುತ್ತೆ ಅಂದರೆ BPL ಇದ್ದಂಥವ್ರು ವಾಪಸ್ ಆಗ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು ಶ್ರೀಪಾದ್ ಪಟೇಲ್. ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ.